ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ವೆಲ್ಕಮ್ ಟು ತಿರುಮಲ. ದರ್ಶನ ನಂತರ ನಮಗೆ ಊಟ ಭೋಜನದ ಕಡೆಗೆ ಜ್ಞಾನ ಹೋಗುತ್ತೆ. ಇವತ್ತು ಅನ್ನಪ್ರಸಾದ ಕಾಂಪ್ಲೆಕ್ಸಲ್ಲಿ ಬಂದಿದ್ದೀನಿ ಪ್ರಸಾದವನ್ನು ಸವಿಯಲೆಂದು. ಆ ತಿರುಮತಿ ವೆಂಕಟೇಶನ ಆಶೀರ್ವಾದದಿಂದ, ಅವನ ಕೃಪೆಯಿಂದ ಇಲ್ಲಿ ಬಂದು ಊಟವನ್ನು ಸವಿಯುತ್ತಿದ್ದೀನಿ. ಪ್ರಸಾದವೇ ತಿರುಪತಿಲಿ ಡೈನಿಂಗ್ ಹಾಲ್ ಇಷ್ಟು ದೊಡ್ಡದಾಗಿದೆ. ಸಾವಿರಾರು ಜನ ಕೂತ್ಕೊಂಡು ಊಟ ತಿಂತಾರೆ. ಮಂಜನಿಗೆ ರೈಸ್ಗೋಸ್ಕರ ಕಾಯ್ತಾ ಇದ್ದಾನೆ. ಜನಗಳು ಆರಾಮಾಗಿ ಕೂತ್ಕೊಂಡು ಇಲ್ಲಿ ಊಟವನ್ನು ಸೇವಿಸುತ್ತಿದ್ದಾರೆ. ಇದು ಒಂದು ತಿರುಪತಿಯ ಒಂದು ದೃಶ್ಯ, ಊಟದ ತಿನ್ನೋದು. ಆಮೇಲೆ ಇನ್ನೂ ಎಲೆಗಳು ಬೇಕಾದಷ್ಟು ಸ್ಟಾಕ್ ಇದ್ದಾವೆ ಇಲ್ಲೆಲ್ಲನೂ. ಅಲ್ಲಿಂದ ದೊಡ್ಡ ಹಾಲಿಂಥವು ಜಾಸ್ತಿ ಹಾಲುಗಳಿದ್ದಾವೆ. ಇದೊಂದೇ ಅಲ್ಲ, ಇನ್ನೂ ಸಿಕ್ಕಾಪಟ್ಟೆ ಇದ್ದಾವೆ. ದೊಡ್ಡ ಇದು ಹಾಲುಗಳು. ಕೆಲವರು ಅನ್ನ ಜಾಸ್ತಿ ಬಡಿಸ್ಬಿಡ್ತಾರೆ. ತುಂಬ ಜಾಗ್ರತೆಯಿಂದ ಸ್ವಲ್ಪ ನೀವು ಎಷ್ಟು ತಿಂತೀರೋ ಅಷ್ಟು ಹಾಕ್ಸ್ಕೊಂಡು ತಿನ್ನಿ, ವೇಸ್ಟ್ ಮಾಡಬೇಡಿ. ಯಾಕೆಂದರೆ ಅನ್ನ ವೇಸ್ಟ್ ಮಾಡೋದು ಆ ಸ್ಥಳದಲ್ಲಂತೂ ತುಂಬ ಕೆಟ್ಟ. ಹೊಟ್ಟೆ ತುಂಬ ಹಾಕ್ಬಿಡ್ತಾರೆ ಅನ್ನ, ಸಿಕ್ಕಾಪಟ್ಟೆ ಹಾಕ್ಬಿಡ್ತಾರೆ ಅನ್ನ. ಬಿಸಿ ಬಿಸಿ ಅನ್ನ ಇತ್ತು. ಬಿಸಿ ಅನ್ನ, ಆಮೇಲೆ ಚಟ್ನಿ, ಸಾಂಬಾರು ಎಲ್ಲ ಬಂದಿದೆ. ಹುಳಿಕಾಳು ಚಕ್ಕರಾಗಿದೆ ಮಾತ್ರ. ಹುಳಿಕಾಳಿನ ಅನ್ನ ತಿನ್ನು, ಸೂಪರಾಗಿದೆ ಹುಳಿಕಾಳು ಚಟ್ನಿ ಅನ್ನ. शुक्लांबरधरं विष्णुं शशिवर्णं चतुर्भुजं प्रसन्नवदनं। ॐ गणपतये नमो नमः। श्री सिद्धि